ಸೊ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ, ಶ್ರೀರಂಗಪಟ್ಟಣ. ಇವಾಗ ಗೊಂಬೆ ನಿಮ್ಗೊಂದಷ್ಟು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಲ್ಲ ನೋಡಿ. ಹಾಂ ಅಮ್ಮ ಹೆಂಗೆ ನಗೋದು ಬೇಗ ಹಂಗಲ್ಲ ಸೌಂಡ್ ಮಾಡ್ತೀಯಲ್ಲ, ಹೆಂಗೆ ನಗೋದು ಅಳೋದು ಆಫ್ ಮಾಡಿದ್ದೀನಿ ಹೇಳು, ಹೆಂಗೆ ಅಳೋದು ಆಯ್ತು ಆಫ್ ಮಾಡಿಬಿಡ್ತೀನಿ. ಹೆಂಗೆ ಅಳೋದಪ್ಪ ನೀಟಾಗಿ ತೋರಿಸ್ಬೇಕು, ಆವಾಗಲೇ ತೋರಿಸ್ದಂಗೆ. ಸರ್ ನಗೋದು ಹೆಂಗೆ ನಗೋದು. ನಾವಿವತ್ತು ಇವರು ನಮ್ಮನೆ ಪಕ್ಕ ಇರೋ ನೈಬರ್ ಅವರ ಮಗ, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಶ್ರೀರಂಗಪಟ್ಟಣದಲ್ಲಿ, ಅಂದರೆ ಅವ್ರ ತಂದೆ ಇದೇನೋ ಕಾರ್ಯ. ನಮಗೆ ಹೋದ ವರ್ಷ ನಾವು ಅವ್ರು ಕರ್ಕೊಂಡು ಹೋಗಿದ್ವಿ. ಪಾಪ ಅವ್ರಿಗೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ, ನಾರ್ತ್ ಈಸ್ಟ್ ಸ್ವಲ್ಪ ಸರಿ. ಅದಕ್ಕೆ ಇವು ಸಾಕು ಬಿಡು. ಇವಾಗ ಅವ್ರು ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಕಾರ್ಯ ಮಾಡಕ್ಕೆ ಬಿಟ್ಬಿಟ್ಟು ನಾವು ಹಂಗೆ ನೆಕ್ಸ್ಟ್ ಬೇರೆ ಪ್ಲ್ಯಾನ್ ಇದೆ, ನೋಡೋಣ. ಆದರೆ ಅಲ್ಲಿಗೆ ಹೋಗೋದು. ಈ ವ್ಲಾಗ್ ಕಂಟಿನ್ಯೂ ಮಾಡಿದ್ರೆ ವ್ಲಾಗ್ ಪೋಸ್ಟ್ ಮಾಡ್ತೀನಿ, ಇಲ್ಲ ಇದನ್ನ ಡಿಲೀಟ್ ಮಾಡ್ತೀನಿ. ಅಲ್ಲ ಗೊಂಬೆ, ಇವರು ನಮ್ಮ ನೈಬರ್ಸ್. ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟ್ ಇದೆಲ್ಲ ಅಂದರೆ ನಮ್ಮ ಪಕ್ಕದ ಫ್ಲ್ಯಾಟಲ್ಲಿರೋದು. ಬಟ್ ಇವಾಗ ಅವ್ರ ಮನೆ ಖಾಲಿ ಮಾಡಿಬಿಟ್ಟಿದ್ದಾರೆ. ಇವಂದು ಕೂಡ ನಾವು ಅಷ್ಟೇ ಕ್ಲೋಸ್ ಆಗಿದ್ದೀವಿ. ಇನ್ನೊಂದು ಅವ್ರಿಗೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಸರಿ ಅವರೇ ಪೆಟ್ರೋಲ್ ಹಾಕಿಸ್ತೀವಿ ಈ ಥರ ಕರ್ಕೊಂಡು ಹೋಗಿ, ನಮ್ಗೆ ಗೊತ್ತಾಗಲ್ಲ ಅಂತ ಹೋದ ವರ್ಷನೂ ಕೇಳಿದರು. ಸರಿ ಇನ್ನು ಈ ವರ್ಷ ಕೂಡ ನಮಗೆ ಕೇಳಿದರು. ಇನ್ನು ನಾವು ಕೂಡ ಅವ್ರಿಗೆ ಕ್ಲೋಸ್ ಆಗಿರೋದ್ರಿಂದ ಸರಿ ಹೋಗಿ ಬರೋಣ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ಇದು ಶ್ರೀರಂಗಪಟ್ಟಣದಲ್ಲಿ ಅವ್ರ ಅಪ್ಪಗೆ ಸ್ವಲ್ಪ ಏನೋ ಪೂಜೆ ಮಾಡಬೇಕಾಗಿತ್ತು. ಇನ್ನು ಗೊತ್ತಿಲ್ದಿರೋರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಇವಾಗ ನಮ್ಮ ಹತ್ರ ಕಾರ್ ಇರೋದಕ್ಕೆ ಏನೋ ಕೇಳ್ತಾರೆ ಅನ್ನೋದು ನನಗೂ ಗೋಪಿ ಮೈಂಡ್ಸೆಟ್ಟು. ಸರಿ ಹೋಗಿ ಬರೋಣ. ಅವ್ರಿಗೂ ಪಾಪ ಇವಾಗ ಅವರು ಊರುಗಳಿಗೆ ಹೋದಾಗ ನಮಗೂ ಕೂಡ ಏನಾರು ಹೆಲ್ಪ್ ಬೇಕು ಅಂದಾಗ ಅವ್ರು ಹೆಲ್ಪ್ ಮಾಡಿರ್ತಾರೆ. ಸೊ ಆ ಥರನೇ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಗೋಪಿ ಗೊಂಬೆ ಮೂರು ರೆಡಿಯಾಗಿ ಹೊರಟ್ವಿ. ಏನದು ಗೊಂಬೆ? ಮಂಕಿ. ಹೆಂಗೆ ಮಾಡ್ತು ಸೌಂಡು? ಅಲ್ಲಿರೋದೇನು? ಹೋಗೋಣ ಹಾರ್ಸ್ ರೈಡಿಂಗಿಗೆ. ಜ್ಯೂಸ್ ಕುಡಿತೈತಲ್ಲೋಡಲ್ಲಿ. ಅಯ್ಯೋ ಎಷ್ಟು ಚೆನ್ನಾಗಿ ಓಪನ್ ಮಾಡ್ಕೊಂಡು ಕುಡಿತೈತಮ್ಮ. ಕ್ಯೂಟ್ ಅಲ್ಲ ಅದು? ಇನ್ನು ಅವ್ರಿಗೆ ಅಲ್ಲೇ ಬಿಟ್ಬಿಟ್ವಿ ನಾವು ಶ್ರೀರಂಗಪಟ್ಟಣದ ಹತ್ರ. ಅಂದರೆ ನಾವು ಫುಲ್ ನದಿ ಹತ್ರ ಎಲ್ಲ ಹೋಗಿಲ್ಲ, ಮಗು ಇದ್ಲಲ್ವ ಅಲ್ಲೆಲ್ಲ ಎತ್ಕೊಂಡು ಹೋಗೋದು ಬೇಡ ಅಂತ ಹೇಳಿ. ಸರಿ ನಮಗೆ ಸಡನ್ ಪ್ಲ್ಯಾನು, ಹೆಂಗೂ ಪಾಂಡವಪುರ ಅಲ್ಲಿಂದ ತುಂಬಾ ಹತ್ರ, ಉಕ್ಕುಡದ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ನಾನು ಗೋಪಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಲ್ ಆಫ್ ಎ ಸಡನ್ನಾಗೆ. ಸರಿ ಅವ್ರು ಪೂಜೆ ಮಾಡಿಸ್ಕೊಳ್ಳೋರ್ಗು ನಾವು ಸುಮ್ಮನೆ ಕೂತಿರ್ಬೇಕಾಗಿತ್ತು ಕಾರ್ ಒಳಗಡೆ. ಸರಿ ಹೋಗಿ ಮುಗಿಸ್ಕೊಂಬರೋಣ ಅಂತ ಹೊರಟ್ವಿ. ಜನ ತುಂಬಾ ಇದ್ರು. ಅಯ್ಯಪ್ಪ ಎಷ್ಟು ಸೆಕೆ. ಇಲ್ಲಿ ಗೊಂಬೆ ನಿಂದು ದರ್ಶನ ಆಯ್ತು. ಉಕ್ಕಡದ ಮಾರಮ್ಮ ಫಸ್ಟ್ ಟೈಮ್ ಬಂದಿದ್ದು. ಜನ ಜಾಸ್ತಿ ಇದ್ರು. ನಮ್ಗೆ ಸ್ವಲ್ಪ ಗೊತ್ತಿರೋರ ಮೂಲಕ ಹೋಗಿದ್ದಕ್ಕೆ ಬೇಗ ದರ್ಶನ ಆಯ್ತಲ್ಲ. ಅಪ್ಪ ಎಷ್ಟೊತ್ತಾಯ್ತು? ಒಂದು 1/2 hour ಆಯ್ತಾ? ಒಂದು 40 minutes ಅನ್ಕೊಳ್ಳಿ, ಮುಗೀತು. ಚೆನ್ನಾಗಿತ್ತು ದರ್ಶನ. ಇನ್ನೊಂದ್ಸಲ ಬರೋಣ ಯಾವಾಗ. ದರ್ಶನ ಆದಮೇಲೆ ಒಂಥರ ಪಾಸಿಟಿವ್ ವೈಬ್ಸ್. ಸೊ ಅದೇ ನಮ್ಮ ಮನೆ ಪಕ್ಕದವ್ರು ಬಂದಿದ್ರಲ್ಲ, ಅವರಲ್ಲಿ ಪೂಜೆ ಮಾಡಿಸಿದ್ದಾರೆ. ನಾವು ಅಲ್ಲಿ ಹೋಗಿಲ್ಲ, ಶ್ರೀರಂಗಪಟ್ಟಣ ಹತ್ರ ಅವ್ರದ್ದೇನೋ ಕಾರ್ಯ ಆಯಿತು ಅಂತ. ಇವಾಗ ಅವ್ರನ್ನ ಹೋಗಿ ಹಂಗೆ ಪಿಕ್ ಮಾಡ್ಕೊಂಡು ಹೋಗೋದು. ಎಷ್ಟು ಬಿಸಿಲು ಯಪ್ಪ. ನಿನ್ನೆ 2 days ಮಳೆ ಬಂತು, ಹಂಗಿದ್ರು ಇಷ್ಟೊಂದು ಬಿಸಿಲು. ಗೋಪಿ ಇಲ್ಲಿ ಅವರೆಕಾಯಿ ಮತ್ತು ಸಪೋಟ ಕಳಿಸ್ತೀನಿ ಎಂದಿದ್ದಾರೆ, ತಗೋಬೇಕು. ಇನ್ನು ಮೈಸೂರು ಮಂಡ್ಯ ಅಂತೂ ವಾವ್ ಸಖತ್ತಾಗಿದೆ. ಈ ಬಿಸಿಲಲ್ಲಿ ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಇಲ್ಲೇ ಯಾರಾದ್ರೂ ಒಬ್ರು ಇರಬಾರ್ದಾ? ನಮ್ಮ ರಿಲೇಟಿವ್ಸ್ ಇದ್ದಿದ್ರೆ 1-2 ದಿನ ಇಲ್ಲೇ ಇದ್ಬಿಟ್ಟು ಆರಾಮಾಗಿ ಹೋಗ್ಬೋದಾಗಿತ್ತು ಹಳ್ಳಿ ವಾತಾವರಣದಲ್ಲಿ ಅನ್ಸುತ್ತೆ. ಸಖತ್ತಾಗಿದೆ ಇಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಹಚ್ಚ ಹಸಿರು, ಸ್ವಚ್ಛ ಗಾಳಿ. ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ಗೊತ್ತಿರೋರ ಮೂಲಕ ಬಂದಿದ್ದಕ್ಕೆ ಬೇಗ ಆಯಿತು. ಏನಾದರೂ ಗೊತ್ತಿಲ್ಲದೆ ಇರೋರ ಮೂಲಕ ಬಂದರೆ ಒಂದಿನ ಫುಲ್ ಸ್ಪೆಂಡ್ ಮಾಡಬೇಕಲ್ಲ, ಅಷ್ಟು ರಶ್ ಇತ್ತು. ನಮ್ಗೆ ಹಂಗೂ ಅಲ್ಲಿ ಯಾರು ಜಗಳ ಆಡ್ತಿದ್ರು, ಏನಕ್ಕೆ ಅವ್ರು ಬಿಡ್ತಾ ಇದ್ದೀರಾ ಇವ್ರು ಬಿಡ್ತಾ ಇದ್ದೀರಾ. ಆಬ್ವಿಯಸ್ಲಿ ಅದು ನಾವು ನಾರ್ಮಲ್ ಕ್ಯೂ ಅಲ್ಲಿ ನಿಂತಿದ್ದಾಗ ನಮಗೂ ಅದು ಹಿಟ್ಟಾಗಿರೋದು. ಬಟ್ ಇವಾಗ ಗೊತ್ತಿರೋರು ಸ್ವಲ್ಪ ಬಿಡಬೇಕಲ್ವಾ. ಸೊ ಆ ರೀತಿ ನಮಗೆ ಬಿಟ್ಟರು. ನಮ್ಮ ಗೋಪಿ ಅವ್ರ ಜಿಮ್ಮಲ್ಲಿ ಇದ್ದಾರೆ ಸರ್ ಅಂತ, ಒಬ್ರು ಮಧು ಸರ್ ಅಂತ, ಅವ್ರ ಮೂಲಕ ನಮಗೆ ಹೆಲ್ಪ್ ಆಗಿತ್ತು. ಬಟ್ ನಮಗೂ ಫೀಲ್ ಆಯಿತು. ಎಂತ
ಪಾಪ ಈಗ ನಾವು ಗೊತ್ತಿರೋರ್ ಕಡೆ ನಾವು ಹೋದ್ವಿ, ಪಾಪ ಬಿಸಿಲಲ್ಲಿ ನಿಂತಿರೋರು, ಎಷ್ಟು ಬಿಸಿಲು ಬೇರೆ, ಅವರೆಲ್ಲ ಜಗಳ ಮಾಡ್ತಿರು. ಬಟ್ ನಾವೇನು ನಾನು ಮಾತಾಡಿಲ್ಲ, ಸುಮ್ಮನೆ ನಮ್ದೇ ನಮ್ದು ಇರುತ್ತೆ. ಈಗ ಮಗು ಇದ್ದದಕ್ಕೋಸ್ಕರ ನಾವು ನಮ್ ಗೊಂಬೆ ತರ ಇನ್ನೂ ಚಿಕ್ಕ ಮಗುನ ಇಟ್ಕೊಂಡೆಲ್ಲ ಕ್ಯೂ ಅಲ್ಲಿ ನಿಂತಿದ್ರು. ಬೇಜಾರಾಯ್ತು ಸ್ವಲ್ಪ. ನಮ್ ಟೈಮ್ ಇರ್ಲಿಲ್ಲ. ಅಲ್ಲಿ ಯಾರೋ ಒಬ್ರು ಜಗಳಕ್ಕೆ ನಿಂತ್ಕೊಬಿಟ್ರು, ವಿಡಿಯೋ ಮಾಡ್ಕೊಂತೀನಿ, ಹೆಂಗ್ ಬಿಡ್ತೀರಾ, ವೈರಲ್ ಮಾಡಿಸ್ತೀನಿ ಅಂತ ಅವ್ರ ಫೋನ್ ಕಿತ್ಕೊಬಿಟ್ರು ದೇವಸ್ಥಾನದವ್ರು. ನೋಡಿ ಇಲ್ಲಿ ಚೆನ್ನಾಗಿದೆ ಅವರೆಕಾಯಿ. ಇಲ್ಲ ಅವರೆಕಾಯಿ ನೋಡಿದ್ದು, ಸಪೋಟ, ಗುಲ್ಕನ್, ನಿಂಬು ಸೋಡಾ. ಇದು ಮಸಾಲೆನಾ? ಎಷ್ಟೇನ ಸಪೋಟ? ಅಣ್ಣ ಎಷ್ಟು ದಿವಸ ಬೇಕಾಯ್ತು ಅಣ್ಣಗೆ ಹಾಕಿದ್ದು? ಅಣ್ಣಗೆ ಎಷ್ಟು ದಿವಸ ಬೇಕಾಯ್ತು? ಇವತ್ತು ನಾಳೆ ಅಣ್ಣೆ. ಸರಿ ಅಣ್ಣ ಹಾಕಿ. ಜಾಸ್ತಿ ಇದಾಗ್ಬಿಟ್ರೆ ಇದಾಗೋತಿದೆ. ಎಷ್ಟು ತಗೊಳ್ಳಿ? ಮನೇಲಿ ಇನ್ನ ಹಣ್ಣುಗಳಿತ್ತು ಅದಕ್ಕೆ. ಬಿಗಿ ಐತೆ, ಬಿಗಿನೂ ಕೊಡ್ತಾ ಇದ್ದೀನಿ ನಿಮಗೆ. ಇದೇ ಹಣ್ಣಾಗಿರೋವೆಲ್ಲ ಮೇಕ್ ಹಾಕಿರ್ತೀನಿ. ಅಣ್ಣ ಇದು ಬೆಳೆದಿರೋದು ಇಲ್ಲೇ ಬೆಳೆದಿರೋದಾ? ಜಾಸ್ತಿ ಇದಾಗ್ಬಿಡಿ ಅಂದರೆ ಮೆತ್ತೆ ಆಗೋಯ್ತು ಅಂದರೆ ಎಲ್ಲ ನೀವು ಹೋಗೋ ಸರಿ ಮನೆಗೆ ಹಪ್ಪೆ ಆಗೋಯ್ತು. ಕೆಜಿ 60, 8 ಕೆಜಿ ತಗೊಂಡ್ರೆ 100 ರೂಪಾಯಿ. ಆದರೆ ಪ್ಲೇಟ್ ಹಾಕೊಡೋಣ. 1 ಕೆಜಿ ತಗೊಂಡ್ರೆ 60. ಸರಿ ತಗೊಳ್ಳಿ, ಇದೆಲ್ಲ ಹೋಗ್ಬಿಟ್ಟು ನೋಡಿ ಪಾಪ ನೋಡಿ ಎಷ್ಟು ಕೆಳಗಡೆ ಇಟ್ಟೈತೆ ನೋಡ್ದಾ? ಗುಡ್ ಬಾಯ್ ಅವನು. ಎಷ್ಟು ಬಾಟ್ಲು ಅಣ್ಣ? ದೂರ ಇಟ್ಕೊ ನಿಮಿಷ ಮಗಿನ ದೂರ ಅದೊಂದಿನ ಇರೋದು. ಅಲ್ಲಲ್ಲ ಇದು ಕೊಡಿ. ಅವ್ರದ್ದು ನಂದು ಹಂಗೆ ಕೊಡಿ. ಎಷ್ಟು ಕೊಡ್ತೀವಿ ನೋಡು. ಹೆಂಗ್ ಮಾಡೋದಣ್ಣ ಇದು? ಹೆಂಗ್ ಮಾಡೋದು ಇದು? ಕೆಮಿಕಲ್ ಸಕ್ಕರೆ, ಜೇನುತುಪ್ಪ, ಗುಲಾಬಿನೂ ಚೆನ್ನಾಗಿ ಒಣಗಿಸ್ಬೇಕು. ನೀರು ನೂರಾಕು, ಕಸ ಕಡ್ಡಿ ಧೂಳೆಲ್ಲ ಹೋಗ್ಬೇಕು. ಅದು ದಿನ ಒಂದು ದೊಡ್ಡದು ಬೇಸರ ನೀರು. ಎಷ್ಟು ದಿವಸ ಇರ್ತಿದ್ದು? 5 ವರ್ಷ. ಬಾಳೆಹಣ್ಣೊಂದು ಇದೆಯಲ್ಲ, ಬಾಳೆಹಣ್ಣಲ್ಲಿ ಗುಲ್ಕನ್ ಮಾಡಂಗೆ. ಟೇಸ್ಟ್ ಮಾಡ್ಕೊಂಬೆ, ಟೇಸ್ಟ್ ಮಾಡು. ಒಳ್ಳೆ ಟೇಸ್ಟ್, ಪ್ಯೂರ್ ರುಚಿ. ಚೆನ್ನಾಯ್ತಾ? 5 ವರ್ಷ ಏನು ಬ್ರೆಡ್ಡು? ಸರ್ ಎಲ್ಲಿದ್ದೀರಾ? ತಿನ್ಕೋ. ಹಲೋ. ಹಾಂ 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 ತಗೊಳ್ಳೋ ಗೊಂಬೆ ತಗೋ. ಚೆನ್ನಾಗಿಲ್ವಾ? ಕುಡಿದಾಡ ಒಂದ್ಸಲ ಹೋಗಲ್ಲಿ ಪಪ್ಪ ಎಳ್ನೀರು ಕುಡಿಯೋ. ಎಲ್ಲಿದೆ? ಬತ್ತೈತೆ ಅಲ್ಲ. ಇದು ಜೂಟ್ ಮ್ಯಾಟ್ಸು, ಶಿವಳ್ಳಿ ಮುಟ್ಟಕ್ಕಾಗಲ್ಲ, ಅದು ದೊಡ್ಡಲೆ ಮುಟ್ಟಕ್ಕಾಗಲ್ಲ. ಬಾಮ ತಿನ್ನು. हाँ आंटी बैठो. लास्ट टाइम पानी आता था, अभी पानी नहीं है. ಶಿವಳ್ಳಿ ಬಂದಿದ್ದು ಲೇಟ್ ಆಯಿತು, ಸೊ ಅದಕ್ಕೋಸ್ಕರ ಊಟ ಇಲ್ಲ. ಇವಾಗ ಪಿಜ್ಜಾ. ಹಾಂ चीज़ी 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 वेरी गुड. ಈಸಿ. ಗೊಂಬೆಗೆ ಇದು ಇದರಲ್ಲಿ ತಗೊಂಡಿದ್ದು ಮೈಸೂರು ಶ್ರೀರಂಗಪಟ್ಟಣನ. ಎಲ್ಲಿ ಗೋಪಿ? ಹಾಂ, ಉಕ್ಕುಡ್ ಮಾರಮ್ಮ ಟೆಂಪಲ್ ಹತ್ರ ಸೆಟ್ಟು. ಇಲ್ಲೇನೋ ಸ್ಟಿಕ್ಕರು, ಇಲ್ಲಿ ಪೈಂಟು, ಮತ್ತು ಇದು ಸ್ಟ್ಯಾಂಡು, ಬ್ರಷ್. ಇಲ್ಲಿ ಇವಾಗ ಮಾಡ್ತಾಳೆ ಗೊಂಬೆ ಬ್ರಷ್. ಏನಪ್ಪ? ಕುಡಿಯೋ ನೀರಲ್ಲ ಅದು. ಕುಡಿಯೋ ನೀರಾ? ಕುಡಿಯೋ ನೀರಲ್ಲ, ಪೈಂಟ್ ವರ್ಷಕ್ಕೆ.
ಹಾಂ ಸೊ ಹೆಂಗೆ ಪೇಂಟ್ ಮಾಡೋದು ಹೇಳ್ಕೊಡ್ತೀನಿ ಇದು ಕೊಡ್ಮಂಗ್ನೆ ಇಲ್ಲಿ ತೋರಿಸ್ತೀನಿ. ಗುಡ್ ಗರ್ಲ್ ಅಲ್ಲ ನೀನು, ಇಲ್ಲಿ ಕೊಡಿಲಿ ತೋರಿಸ್ತೀನಿ ಕೊಡು. ಹಾಂ ಲೈಟಾಗಿ ಹಚ್ಕೋ. ಹಾಂ ಹಚ್ಕೋ. ಹಾಂ ಇರು ಹಾಂ ಹಾಂ ಇರು ಹಿಂಗೆ ಮಾಡು. ಹಾಂ ಹಿಂಗೆ ಮಾಡಿ ಇವಾಗ ಇಲ್ಲಿ ಪೈಂಟ್ ಮಾಡು. ಬರೀ ಇದ್ರೊಳಗಡೆನೇ ಮಾಡಬೇಕು, ಓಕೆನಾ? ಮಾಡು. ಈ ಸ್ಟ್ಯಾಂಡ್ ಒಲ್ಲಾಡ್ತೈತಿ. ಹಾಂ ನೀನು ಮಾಡಪ್ಪ. ಅಯ್ಯೋ ಕ್ಲಾರಿಟಿ ಹೊಂಟೋಯ್ತು 0x6 ಅಲ್ಲಿ ಇಟ್ಟಿದ್ದಕ್ಕೆ. ವೆರಿ ಗುಡ್, ಮಾಡಂಗೆ. ಫುಲ್ ಮಾಡು ಅದಕ್ಕೆ. ಹಾಂ ಇದ್ರ ಫುಲ್ ಮಾಡು. ಅದೇನು ಎಡ್ವರ್ಟ್ ಮಾಡ್ತಾಳೋ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ, ಮೆಸ್ಸಪ್ ಆಗೇ ಆಗುತ್ತೆ. ಈ ಏಜಲ್ಲಿ ಮೆಸ್ಸಪ್ ಮಾಡಿದೆ, ಇನ್ನು ನಮ್ಮ ಥರ ಏಜಲ್ಲಿ ಮೆಸ್ಸಪ್ ಮಾಡೋಕ್ಕಾಗತ್ತಾ? ಆಮೇಲೆ ಅಲ್ಲಿ ನೋಡಿ ಅವೆರಡು ಪಿಲ್ಲೋಸ್ ತಗೊಂಡ್ವಿ. ಹಾಂ ಹಾಂ ಮಾಡು ಮಾಡು ಮಾಡು. ಗುಡ್ ಗರ್ಲ್. ಖುಷಿನಾ? ಯಾರು ತಗೊಟ್ಟಿದ್ದು? ಇವರು ಅಪ್ಪ ಮಗಳೆಲ್ಲ ಹೋಗ್ಬಿಟ್ಟಿತ್ತು ತಂದವ್ರೆ. ಆ ಪಿಲ್ಲೋನು ಅಷ್ಟೇ ಸಖತ್ತಾಗಿದೆ ಕ್ವಾಲಿಟಿ ಅಲ್ಲ ಗೋಪಿ? ದಪ್ಪಕ್ಕಿದೆ ಅದು. ಇವಾಗ ಬೇರೆ ಕಲರ್, ಈ ಕಲರ್. ಇದು ರೆಡ್ಡು, ಇದು ಎಲ್ಲೋ. ಇದು ವಾಶ್ ಮಾಡ್ಕೋಬೇಕು. ಬ್ರಷ್ ವಾಶ್ ಮಾಡು. ಇರು ಕೊಡಿ, ಮಮ್ಮಿ ತೋರಿಸುತ್ತೆ ಒಂದ್ಸಲ. ನೋಡು ಅದಕ್ಕೆ ಬೇಜಾರಾಗುತ್ತೆ. ಒಂದು ನಿಮಿಷ ಕಂದ ಕೊಡ್ತೀನಿ ನಾನು. ಇರು ಮಗನೇ ಬಂಗಾರಿ. ಹಾಂ ಹಂಗೆ ವಾಶ್ ಮಾಡಿ ಇರು ಇವಾಗ ಹಿಂಗೆ ಮಾಡು. ಹಾಂ ಹಿಂಗೆ ಮಾಡ್ಕೊ. ಹಾಂ ಇವಾಗ ಬೇರೆ ಕಲರ್ ಎತ್ಕೊ, ಯೆಲ್ಲೋ ಕಲರ್ ಎತ್ಕೊ. ವೆರಿ ಗುಡ್. ಹಾಂ ಹಂಗೆ ಒಂದೊಂದಕ್ಕೆ ಒಂದೊಂದು ಕಲರ್ ಹಾಕು. ಹಾಂ ನೋಡಿ ಎಲ್ಲೆಲ್ಲೋ ಮಾಡ್ತಿದ್ಯಾ. ಚೆನ್ನಾಗಿ ಮಾಡಿಲ್ಲ. ಇನ್ನೂ ಚೆನ್ನಾಗಿ ಮಾಡು. ಹಾಂ ಹಂಗಲ್ಲ ನೋಡು. ಇವಾಗ ಇದೊಂದಕ್ಕೆ ನೋಡು ಹಿಂಗೆ ಮಾಡು. ಅಯ್ಯೋ ಬಿತ್ತೋಯ್ತು, ನಾನು ಪ್ರೆಷರ್ ಕೊಟ್ಟೆ ಅದಕ್ಕೆ. ಸರಿ ಮಾಡು. ಸೂಪರ್. ಇದು ಯಾವ ಕಲರ್ ಗೊಂಬೆ? ಇದು ಯಾವ ಕಲರ್? ಇದು ಯಾವ ಕಲರ್? ಇದು ಯೆಲ್ಲೋ. ಬ್ಲೂ. ಇರೇ ಅವಳು ಹೇಳ್ತಾಳೆ. ಹಾಂ ಬ್ಲ್ಯಾಕ್. ಅಯ್ಯೋ ಬ್ರಷಲ್ಲಿ ಪೈಂಟ್ ಎತ್ಕೊಳ್ಳೋದು ನೋಡು. ಯಾರು ತಕ್ಕೊಟ್ಟಿದ್ದು ನಿಂಗೆ? ಎಲ್ಲ ಪಪ್ಪನೇ. ಸೂಪರ್.